ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಇದೀಗ ದೊಡ್ಡದಾದಂಥ ತಿರುವು ಸಿಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಬೇಮಾ ತನ್ನ 164 ಹೇಳಿಕೆಯಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ಅಸಹಜ ಸಾವುಗಳಿಂದ ಆದಂಥ ಹೆಣಗಳನ್ನು ನೂರಾರು ಹೆಣಗಳನ್ನು ನಾನು ಹೂತಿಟ್ಟಿರುವುದಾಗಿ ಹೇಳ್ಕೊಂಡಿದ್ದಾನೆ. ಆದರೂ ಕೂಡ ಸರ್ಕಾರ ಎಸ್ಐಟಿ ರಚನೆಗೆ ಮುಂದಾಗ್ತಾ ಇಲ್ಲ. ಜನಾಕ್ರೋಶ ಭುಗಿಲೆದ್ದಿದೆ, ಜನರು ರೊಚ್ಚಿಗೆದ್ದಿದ್ದಾರೆ. ಇದೀಗ ಜನರ ಆಕ್ರೋಶ ಕೇಂದ್ರ ಸರ್ಕಾರವನ್ನು ತಲುಪಿದೆ. ಧರ್ಮಸ್ಥಳ ಕೇಸ್ಗೆ ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಕ್ಕಿದೆ. ಜೊತೆಗೆ ನರೇಂದ್ರ ಮೋದಿ ಕೂಡ ಇದೀಗ ಧರ್ಮಸ್ಥಳ ಕೇಸ್ಗೆ ಎಂಟ್ರಿ ಆಗುವಂತ ಚಾನ್ಸಸ್ ಕೂಡ ಇದೆ. ಹಾಗಾದ್ರೆ ಯಾವೆಲ್ಲ ಜನಪ್ರತಿನಿಧಿಗಳು, ಯಾವೆಲ್ಲ ಜನಸಂಘಗಳು, ಜನ ಸಂಘಟನೆಗಳು ನರೇಂದ್ರ ಮೋದಿ ಅವರಿಗೆ ಏನೆಲ್ಲ ಮನವಿ ಮಾಡಿದೆ? ಹಾಗಾಗಿ ನರೇಂದ್ರ ಮೋದಿ ಅವರು ಇದೀಗ ದೇಶದಾದ್ಯಂತ ಸುದ್ದಿ ಮಾಡಿದಂತ ಭೀಮನ 164 ಹೇಳಿಕೆ ಕುರಿತು ತಲೆಬುರುಡೆ ರಹಸ್ಯದ ಕುರಿತು ಎನ್ಕ್ವೈರಿಗೆ ಆರ್ಡರ್ ಮಾಡ್ತಾರ. ಧರ್ಮಸ್ಥಳ ಕೇಸ್ನಲ್ಲಿ ನೇರವಾಗಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಾರ. ಇವೆಲ್ಲವನ್ನು ನೋಡೋಣ. ಇದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ಒಂದು ವಾರದಲ್ಲಿ ಆದಂತ ಕೆಲವೊಂದು ಘಟನೆಗಳನ್ನ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇವೆ. ಕಳೆದ ಜುಲೈ 11ರಂದು ಭೀಮಾ ಎನ್ನುವಂತ ಒಬ್ಬ ವ್ಯಕ್ತಿ ಬಂದು SP ಕಚೇರಿಗೆ ಲೆಟರ್ ಬರೀತಾನೆ. ಧರ್ಮಸ್ಥಳದ ಸುತ್ತಮುತ್ತ ಆದಂತಹ ಅಸಹಜ ಸಾವುಗಳಲ್ಲಿ ಆದಂತಹ ಒಂದು ಕೊಲೆ ಆಗಿರ್ಬೋದು, ಎಲ್ಲವನ್ನು ಕೂಡ ನಾನು ಸರಿಸುಮಾರು 100ರಿಂದ 106 ಶವಗಳನ್ನ ಧರ್ಮಸ್ಥಳದ ಅಕ್ಕಪಕ್ಕ ನಿರ್ದಿಷ್ಟ ಜಾಗದಲ್ಲಿ ಹೂತಾಕಿದ್ದೇನೆ. ಅದರ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಹಾಗಾಗಿ ಅದಕ್ಕೆ ಸೂಕ್ತ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ SP ಕಚೇರಿಗೆ ಪತ್ರವನ್ನು ಬರೀತಾನೆ. ಅದಾದ ನಂತರ ಎಚ್ಚೆತ್ತ ಪೊಲೀಸರು ಅವರನ್ನು ಕರ್ಕೊಂಡ್ಬಂದು ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ತಾರೆ. ಅದರಲ್ಲೂ ಕೂಡ ನ್ಯಾಯಾಧೀಶರ ಮುಂದೆ, ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನು ಕೊಟ್ಟಾಗಲೂ ಕೂಡ ಆ ವ್ಯಕ್ತಿ ತಾನು 106 ಶವಗಳನ್ನು ಧರ್ಮಸ್ಥಳದ ಅಕ್ಕಪಕ್ಕದ ಜಾಗದಲ್ಲಿ ಹೂತಿಟ್ಟಿದ್ದೇನೆ, ಅದಕ್ಕೆ ಒಂದು ನ್ಯಾಯ ಕೊಡಿಸಿ, ನನಗೆ ಈಗ ಪಶ್ಚಾತ್ತಾಪದ ಅರಿವಾಗ್ತಿದೆ ಅನ್ನುವಂಥ ದೃಷ್ಟಿಯಲ್ಲಿ ಹೇಳಿಕೆಯನ್ನು ಕೊಡ್ತಾನೆ. ಬರುವಾಗ ಒಂದು ಅಸ್ಥಿ ಪಂಜರವನ್ನು ಹಿಡ್ಕೊಂಡೇ ಬಂದಿರ್ತಾರೆ. ಆ ಅಸ್ಥಿ ಪಂಜರವನ್ನು ಪೊಲೀಸರು ವಶಪಡಿಸಿಕೊಂಡು ಎನ್ಕ್ವೈರಿಗೆ ಹಾಕಿದ್ದಾರೆ. ಜನಸಂಘಗಳು, ಚಾಲಕರ ಸಂಘ, ನ್ಯಾಯವಾದಿಗಳು, ವಕೀಲರು, ಅನೇಕ ಜನಪರ ಸಂಘಟನೆಗಳು, ಮಾಧ್ಯಮದವರು, ಯೂಟ್ಯೂಬರ್ಸ್ ಎಲ್ಲ ಕೂಡ ಧರ್ಮಸ್ಥಳದಲ್ಲಿ ಆದಂಥ ಒಂದು ಅನ್ಯಾಯದ ಬಗ್ಗೆ ಧ್ವನಿ ಎತ್ತುತ್ತೆ ಮತ್ತು SIT ರಚನೆ ಮಾಡುವಂತೆ ಸ್ವತಃ ವುಮೆನ್ ಕಮಿಷನ್ ಅಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಪತ್ರವನ್ನು ಬರೀತಾರೆ ಮುಖ್ಯಮಂತ್ರಿ ಅವರಿಗೆ. ನಿನ್ನೆ ಆದಂಥ ಡೆವಲಪ್ಮೆಂಟ್ ಅಲ್ಲಿ ವಕೀಲರ ಸಂಘದವರು, ಅತ್ಯಂತ ಹಿರಿಯ ವಕೀಲರು, ಜನಪರ ಸೋಷಿಯಲ್ ಆಕ್ಟಿವಿಸ್ಟ್ ಕೂಡ ಮುಖ್ಯಮಂತ್ರಿಯನ್ನು ಮೀಟ್ ಆಗಿದ್ರು. ಅಲ್ಲಿ SIT ರಚನೆ ಮಾಡಿ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕು, ಸುಖ ಸುಮ್ಮನೆ ಗೊಂದಲ ಎಬ್ಬಿಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮನವಿಯನ್ನು ಮಾಡ್ತಾರೆ. ಆದರೆ ಸದ್ಯಕ್ಕೆ ತಿಳಿದ ಮಟ್ಟಿಗೆ ಸರ್ಕಾರ ಅಂತ ಒಂದು ಯೋಚನೆ ಮಾಡಿದಂತ ಸ್ಥಿತಿ ಕಾಣ್ತಾ ಇಲ್ಲ. ಹಾಗಾಗಿ ಜನರಲ್ಲಿ ಒಂದು ನಿರಾಶಾ ಭಾವನೆ ಮೂಡಿದೆ. BJP ಅಂತೆ ಕಾಂಗ್ರೆಸ್ ಕೂಡ ಜನರಲ್ಲಿ ಗೊಂದಲ ಮೂಡಿಸುತ್ತೆ ಮತ್ತು ಇಂತಹ ಒಂದು ನಡವಳಿಕೆಗೆ ಒಂದು ಸೂಕ್ತ ಪರಿಹಾರ ಕೊಡಲು ಹಾಗಾಗಿ ಎರಡು ಪಕ್ಷಗಳು ಒಂದೇ ಅಥವಾ ಮೂರು ಪಕ್ಷಕ್ಕೂ ಒಂದೇ ಅವು ಜನಪರ ಕಾಳಜಿಯನ್ನು ವಹಿಸ್ತಾ ಇಲ್ಲ ಅಂತ ಒಂದು ಬೇಸರ ಅನೇಕ ಸಂಘಟನೆಗಳು, ಅನೇಕ ಹೋರಾಟಗಾರರು, ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿರುವಂತಹ ಅನೇಕ ಜನರು ಕೂಡ ಇದೀಗ ಬೊಬ್ಬೆ ಹೊಡಿತಾ ಇದ್ದಾರೆ, ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಮುಂದಿನ ಹಂತವಾಗಿ ನೋಡೋದಾದ್ರೆ ಇದೀಗ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಅಂದ್ರೆ ಅನೇಕ ಸಂಘಟನೆಗಳು, ಅನೇಕ ಒಂದು ಸಂಘಗಳು CBIಗೆ ಒಂದು ಪತ್ರವನ್ನ ಬರೆಯುವಂತ ಹಂತಕ್ಕೆ ಹೋಗಿದೆ. ಸುಪ್ರೀಂ ಕೋರ್ಟ್ಗೆ ರಿಟ್ ಪಿಟಿಷನ್ ಅನ್ನು ಸಲ್ಲಿಸುವಂತ ಒಂದು ಹಂತಕ್ಕೆ ಹೋಗಿದೆ. ಜೊತೆಗೆ ಮತ್ತೂ ಮುಂದುವರಿದು ಇದೀಗ ಅನೇಕ ಸಂಘಗಳು ಒತ್ತಾಯ ಮಾಡ್ತವೆ. ಅನೇಕ ಚಾಲಕ ಸಂಘ ಆಗಿರ್ಬೋದು, ವಕೀಲರ ಸಂಘ ಆಗಿರ್ಬೋದು, ಅನೇಕ ದೊಡ್ಡ ದೊಡ್ಡ ಸಂಘಟನೆಗಳು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ ದೊಡ್ಡ ದೊಡ್ಡ ಜನಪರ ಕಾಳಜಿ ಉಳಿಯುವಂತ ಒಂದು ಸಂಘಗಳು ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆಯುವಂತ ಒಂದು ಸಾಧ್ಯತೆ ಕೂಡ ಇದೆ ಎನ್ನುವ ಮಾಹಿತಿ ಕೂಡ ಸಿಗ್ತದೆ. ಅದರಲ್ಲಿ ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರಿಗೆ ಅವರ ಸಂದೇಶ ಏನಂದ್ರೆ, ನರೇಂದ್ರ ಮೋದಿ ಅವರಿಗೆ ಅವರು ಬರೆಯುವಂತ ಒಂದು ಸಂದೇಶ ಹೇಗಿರುತ್ತೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತದೆ. ಕರ್ನಾಟಕದಲ್ಲಿ ಒಂದು ಸರ್ಕಾರ ಇದೆ, ನಾವು SIT ರಚನೆ ಮಾಡುವಂತೆ ಮೊರೆ ಹೋಗಿದ್ವಿ, ಆದರೆ ಸರ್ಕಾರ SIT ರಚನೆ ಮಾಡುವಂತ ಒಂದು ಹಂತಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಭ್ರಷ್ಟ ಸರ್ಕಾರ ಇದೆ, ಇಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಇಲ್ಲಿ ಭ್ರಷ್ಟ ವ್ಯವಸ್ಥೆ ಇದೆ, ಇಲ್ಲಿ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ. ನೀವಾದ್ರೂ ಕೂಡ ಒಬ್ಬ ಜನಪರ ಕಾಳಜಿ ಉಳ್ಳಂತ ವ್ಯಕ್ತಿಯಾಗಿ ಇಡೀ ದೇಶದಾದ್ಯಂತ ಹೆಸರು ಮಾಡಿದವರಾಗಿ 11 ವರ್ಷದಿಂದ ಪ್ರಧಾನಮಂತ್ರಿಯಾಗಿ ಅನೇಕ ಜನಪರ ಕಾಳಜಿ ಉಳ್ಳುವಂತ ಪ್ರಾಜೆಕ್ಟ್ ಅನ್ನ ಕೊಟ್ಟವರಾಗಿ ಮತ್ತು ಇಡೀ ವಿಶ್ವದಾದ್ಯಂತ ಹೆಸರನ್ನು ಮಾಡಿದಂತವರಾಗಿ ಮತ್ತು ತಮ್ಮ ಕುಟುಂಬದ ಹೊರತಾಗಿ ಇಡೀ ದೇಶವೇ ತನ್ನ ಕುಟುಂಬ ಎನ್ನುವಂತ ವ್ಯಕ್ತಿಯಾಗಿರುವಂತ ನೀವು ಕರ್ನಾಟಕದಲ್ಲಿ ಅದರ ಧರ್ಮಸ್ಥಳದಲ್ಲಿ ಆಗ್ತಿರುವಂತ ಒಂದು ತಲೆಬೂಡ ರಹಸ್ಯಕ್ಕೆ ಒಂದು ಇತಿಶ್ರೀ ಹಾಡಬೇಕು, ಅದಕ್ಕೆ ನ್ಯಾಯವನ್ನು ಕೊಡಿಸಬೇಕು. ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಬೇಕು. ಇಲ್ಲಿ ಪರ ವಿರೋಧ ಎನ್ನುವಂತ ಮಾತಿಲ್ಲ. ಇಲ್ಲಿ ಪರ ವಿರೋಧ ಸಂಘಟನೆಗಳಿಗೆ ನಾವು ಬೆಂಬಲ ಕೊಡಲ್ಲ. ನಮ್ಮ ಉದ್ದೇಶ ಒಂದೇ, ಭೀಮಾ ಹೇಳಿದಂತ ಸತ್ಯದ ತನಿಖೆ ಆಗಬೇಕು. ಅವನು ಸುಳ್ಳು ಹೇಳಿದ್ದನು, ಅವನು ಸತ್ಯ ಹೇಳಿದ್ದನು, ಅವನು ಯಾವ ತಲೆಬುರುಡೆ ತಂದ್ಕೊಂಡು ಬಂದಿದ್ದಾನೆ, ಆ ತಲೆಬುರುಡೆ ಯಾಕೆ ಎನ್ಕ್ವೈರಿ ಆಗ್ತಿಲ್ಲ, ಆ ಜಾಗದ ಎಕ್ಸಿಬಿಷನ್ ಯಾಕೆ ಆಗ್ತಿಲ್ಲ ಅಂದ್ರೆ
ಸಮಾಧಿಯ ಹೆಣ ಎತ್ತುವಂತ ಪ್ರಕ್ರಿಯೆ ಯಾಕೆ ಲೇಟ್ ಆಗ್ತಿದೆ ಮತ್ತು ಅವನ ವಿರುದ್ಧವೇ ಅನೇಕರು ಸಂಖ್ಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಮುಕ್ತಿ ಹಾಡಬೇಕಂದ್ರೆ ನೀವು ನೇರವಾಗಿ ನಿಮ್ಮ ಅಧಿಕಾರಿಗಳ ಮುಖಾಂತರ, ಕೇಂದ್ರ ಸರ್ಕಾರದ ಅಧಿಕಾರಿಗಳ ಮುಖಾಂತರ ನೀವು ಒಂದು ನೋಟಿಸ್ ಅನ್ನು ಹೊರಡಿಸಬೇಕು, ನೀವೊಂದು ಆರ್ಡರ್ ಮಾಡಬೇಕು. ಜೊತೆಗೆ ಯಾಕಂದ್ರೆ ಇದು ಕರ್ನಾಟಕದ ವಿಷಯವಾಗಿಲ್ಲ ಅಥವಾ ಧರ್ಮಸ್ಥಳದ ವಿಚಾರವಾಗಿಲ್ಲ, ಇಡೀ ದೇಶದಾದ್ಯಂತ ಸುದ್ದಿ ಮಾಡ್ತಿದೆ. ಅದರಲ್ಲಿ ಟೈಮ್ಸ್ ನೋ ಆಗಿರ್ಬೋದು, ಆಜ್ ತಕ್ ಆಗಿರ್ಬೋದು, BBC ಅಂತ ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಸುದ್ದಿ ಮಾಧ್ಯಮ ಕರ್ನಾಟಕಕ್ಕೆ ಬಂದು ಅಸ್ಥಿ ಪಂಜರದ ವಿಜುವಲ್ಸ್ ಅನ್ನ ಮಾಧ್ಯಮದಲ್ಲಿ ಹೊಡಿತಾ ಇದೆ ಅಥವಾ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತೀವಿ. ಹಾಗಾಗಿ ನಮ್ಮ ದೇಶಕ್ಕೆ, ಅದು ನಮ್ಮ ದೇಶದ ಅಂದ್ಕೊಂಡು ಇದೀಗ ಮೊದಲಂಗಿಲ್ಲ, ಇಡೀ ಪ್ರಪಂಚದ ಪ್ರತಿಯೊಂದು ದೇಶವೂ ಕೂಡ ನಮ್ಮಲ್ಲಿ ಆಗ್ತಾ ಇರುವಂತಹ ಒಂದು ವಿಷಯಗಳನ್ನು ಪ್ರಸಾರ ಮಾಡ್ತಾರೆ. ಹಾಗಾಗಿ ಇದು ನೋಡಿದ್ರೆ ಇಡೀ ಪ್ರಪಂಚಕ್ಕೆ ನಮ್ಮ ಮರ್ಯಾದೆ ಹೋಗುತ್ತೆ. ಒಂದು ಭಾರತವಂತ ದೇಶದಲ್ಲಿ, ಅದು ನರೇಂದ್ರ ಮೋದಿ ಅಂತ ಆಡಳಿತವಿರುವಂತಹ ದೇಶದಲ್ಲಿ ಒಬ್ಬ ವ್ಯಕ್ತಿ 100 ಹೆಣಗಳನ್ನು ಹೂತಾಕಿದ್ದಾನೆ ಮತ್ತು ಆ ಹೆಣವನ್ನು ಎತ್ಕೊ ಬಂದ್ಕೊಂಡು ಅಥವಾ ಅಸ್ಥಿ ಪಂಜರನ್ನ ಕೋರ್ಟಿಗೆ ಎತ್ಕೊ ಬಂದ್ಕೊಂಡು ಅಥವಾ ಸ್ಟೇಷನ್ಗೆ ಎತ್ಕೊ ಬಂದು ಹೇಳ್ತಾನೆ, ಇದು ನಾನು ಹೂತಾಕಿರೋ ಹೆಣ. ಹಾಗಾಗಿ 100 ಕೆಟ್ಟ ಕೊಲೆ ಆದಾಗ, ಕೆಟ್ಟ ಒಂದು ಕೆಲಸ ಆದಾಗ ನಾನು ಆರ್ಡರ್ ಆಗಿ ಅಥವಾ ಅವರ ಅಧೀನದಲ್ಲಿ ಕೆಲಸ ಮಾಡೋನಾಗಿ ನಾನು ಹೆಣಗಳನ್ನು ಹೂತಾಕಿದ್ದೇನೆ ಎನ್ನುವಂತ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೋರ್ಟ್ಗೆ ಸರೆಂಡರ್ ಆಗಿ ಹೇಳ್ತಾನೆ. ಅಂದ್ರೆ ನಮ್ಮ ದೇಶದಲ್ಲಿ ಏನಾಗ್ತಿದ್ದು, ಭಾರತ ದೇಶ ಸರಿ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಇಡೀ ಪ್ರಪಂಚಕ್ಕೆ ಹೋಗುತ್ತೆ. ಹಾಗಾಗಿ ಭಾರತ ದೇಶದ ಒಂದು ದೊಡ್ಡ ಪ್ರಜೆಯಾಗಿ, ಪ್ರಧಾನಿಯಾಗಿ ನೀವು ಕೂಡ ಎಂಟ್ರಿ ಆಗಬೇಕು. ಇಲ್ಲಿ ಆಗ್ತಾ ಇರುವಂಥ ಗೊಂದಲ, ಇಲ್ಲಿ ಹದಗೆಟ್ಟಂತ ಕಾನೂನು ವ್ಯವಸ್ಥೆಗೆ ನೀವು ಒಂದು ಸರಿಯಾದ ಪರಿಹಾರವನ್ನು ಕೊಡಬೇಕು ಮತ್ತು ಒಂದು ಆರ್ಡರ್ ಮಾಡಬೇಕು ಅಥವಾ ಒಂದು ಎನ್ಕ್ವೈರಿಗೆ ನೀವು ಆರ್ಡರ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದೀಗ ಚಾಲಕರ ಸಂಘ ಆಗಿರ್ಬೋದು, ವಕೀಲರ ಸಂಘ ಆಗಿರ್ಬೋದು, ಜೊತೆಗೆ ಅನೇಕ ದೊಡ್ಡ ಸೋಷಿಯಲ್ ಆಕ್ಟಿವಿಸ್ಟ್ಗಳ ಎಲ್ಲವೂ ಕೂಡ ಸೇರಿ ಪ್ರಧಾನಮಂತ್ರಿಗೆ ಪತ್ರವನ್ನ ಬರೆಯುವಂತ ಒಂದು ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ವಿರೋಧ ಪಕ್ಷವಾಗಿ ಬಿಜೆಪಿ ಇದೆ. ಈ ಎಲ್ಲ ಸಂಘಟನೆಗಳು ಬಿಜೆಪಿಗೆ, ಅಂದ್ರೆ ಬಿಜೆಪಿಯ ಒಂದು ಮುಖ್ಯಸ್ಥರಾಗಿರುವಂತ ಅಥವಾ ನಮ್ಮ ದೇಶದ ಮುಖ್ಯಸ್ಥರಾಗಿರುವಂತ ನರೇಂದ್ರ ಮೋದಿಗೆ ಪತ್ರವನ್ನು ಬರೀತಾ ಇದ್ದಾರೆ. ನರೇಂದ್ರ ಮೋದಿ ಎಲ್ಲವನ್ನ ಹೇಗೆ ತಕ್ಕಡಲಿಟ್ಕೊಂಡು ಯಾವ್ದು ಹೆಚ್ಚು ಕಡಿಮೆ ಆಗುತ್ತೆ ಅಂತ ನೋಡ್ತಾರಾ ಅಥವಾ ಪತ್ರಕ್ಕೆ ಯಾವ ತರ ರೆಸ್ಪಾಂಡ್ ಮಾಡ್ತಾರೆ, ಯಾವ ರೀತಿಯ ಮನವಿಗೆ ರೆಸ್ಪಾಂಡ್ ಮಾಡ್ತಾರೆ, ಎಲ್ಲವೂ ಕೂಡ ಇದೀಗ ನರೇಂದ್ರ ಮೋದಿ ಅವರ ಅಂಗಳಕ್ಕೆ ಹೋಗುವಂತ ಸಾಧ್ಯತೆ ಕೇವಲ 1-2 ದಿನದಲ್ಲಿದೆ. ಅದಾದ ನಂತರ ನರೇಂದ್ರ ಮೋದಿ ಯಾವ ನಿರ್ಣಯ ಕೈಗೊಳ್ತಾರೆ, ಕರ್ನಾಟಕ ಸರ್ಕಾರ ಜೊತೆ ಕಮ್ಯುನಿಕೇಶನ್ ಮಾಡಿ ನೀವು ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾರ ಅಥವಾ ಎಸ್ಐಟಿ ರಚನೆಗೆ ಕೇಂದ್ರದಿಂದ ಒತ್ತಡ ಹೇರ್ತಾರ ಅಥವಾ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತಾರ ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಇರುವಂತಹ ತಿಕ್ಕಾಟ ಮತ್ತು ಮುಂದುವರಿಯುತ್ತಾ, ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಏನಾದರೂ ಒಂದು ಯಾವುದೋ ತನ್ನ ತನಿಖಾ ಸಂಸ್ಥೆಗಳ ಮುಖಾಂತರ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಈ ತಲೆಬುರುಡೆ ರಹಸ್ಯಕ್ಕೆ ಒಂದು ಮುಕ್ತಿ ಹಾಡುವ ನಿಟ್ಟಿನಲ್ಲಿ ಏನಾದ್ರು ಎನ್ಕ್ವೈರಿಗೆ ಆರ್ಡರ್ ಮಾಡ್ತಾರ. ಇವೆಲ್ಲವೂ ಕೂಡ ಇದೀಗ ಕುತೂಹಲದ ಪ್ರಶ್ನೆಯಾಗಿದೆ. ಒಂದು ವೇಳೆ ಏನಾದರೂ ಹಾಗೆ ಮಾಡಿದ್ರೆ ಅದು ರಾಜ್ಯ ಬಿಜೆಪಿ ಕೂಡ ದೊಡ್ಡ ಮುಳುವಾಗುವಂತ ಎಲ್ಲ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ರಾಜ್ಯ ಬಿಜೆಪಿ ಅಂದ್ಕೊಳ್ಳೋದು ಹಿಂದೂಗಳ ಒಂದು ಪಕ್ಷ ಅಥವಾ ಹಿಂದೂಗಳ ರಕ್ಷಣೆಗಿರುವಂತಹ ಪಕ್ಷ ಆಗುತ್ತೆ. ಒಂದು ವೇಳೆ ನರೇಂದ್ರ ಮೋದಿ ಅಥವಾ ಕೇಂದ್ರ ಸರ್ಕಾರ ಏನಾದರೂ ಎನ್ಕ್ವೈರಿ ಮಾಡಿದ್ರೆ ಅದು ಹಿಂದೂಗಳಿಗೆ ಸ್ವಲ್ಪ ಮುಜುಗರವಾಗಬಹುದು ಅಥವಾ ಹಿಂದೂಗಳಿಗೆ ಸ್ವಲ್ಪ ಬೇಸರ ಆಗಬಹುದು. ಏನೇ ಆದ್ರೂ ಕೂಡ ಧರ್ಮಸ್ಥಳದಂತ ಪವಿತ್ರ ಕ್ಷೇತ್ರಗಳಲ್ಲಿ ಆದಂತ ಒಂದು ಈ ಅನಾಹುತ ಇದೆಯಲ್ಲ, ಅದು ಬೇಕಂತಲೇ ಆಗಿದ್ದು, ಬೇರೆಯವರು ಮಾಡಿದ್ದು ಎನ್ನುವುದು ಕೂಡ ಇದೀಗ ಅನೇಕ ಭಿನ್ನಾಭಿಪ್ರಾಯಗಳು, ಪ್ರತಿ ಹೋರಾಟ ನಡೀತಿದೆ. ಇದರ ಮಧ್ಯೆ ಇದೀಗ ರಾಜ್ಯ ಸರ್ಕಾರದಿಂದ ಬೇಸತ್ತಂತ ಸಂಘಟನೆಗಳು, ಚಾಲಕರ ಸಂಘ, ವಕೀಲರ ಸಂಘ ಮತ್ತು ಅನೇಕ ಯೂಟ್ಯೂಬರ್ಸ್ಗಳು, ಮಾಧ್ಯಮದವರು ಎಲ್ಲರೂ ಕೂಡ ಸೇರಿ ಇದೀಗ ಸಿಬಿಐಗೆ ಪತ್ರವನ್ನು ಬರೀತಾರೆ. ಜೊತೆಗೆ ನರೇಂದ್ರ ಮೋದಿ ಅವರಿಗೂ ಕೂಡ ಒಂದು ಪತ್ರವನ್ನು ಬರೆದು ನೀವು ಎಂಟ್ರಿ ಆಗಬೇಕು ಎನ್ನುವಂತ ಒಂದು ಪತ್ರದ ಮೂಲಕ ಮನವಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇದೀಗ ಧರ್ಮಸ್ಥಳದ ತಲೆಬುರುಡೆ ರಹಸ್ಯದ, ಭೀಮನ ತಲೆಬುರುಡೆ ರಹಸ್ಯದ ಒಂದು ಚೆಂಡು ನರೇಂದ್ರ ಮೋದಿ ಅವರ ಅಂಗಳಕ್ಕೆ ಹೋಗಿ ತಲುಪುತ್ತೆ ಅನ್ನುವುದು ಇದೀಗ ಸಿಕ್ಕಂತ ಮಾಹಿತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.